ನಾವಿವತ್ತು ಪೂರಿ ಮಾಡ್ತಾ ಇದ್ದೀವಿ. ಯೂಶಲ್ ಆಗಿ ಪೂರಿ ಬಂದ್ಬಿಟ್ಟು ಎಲ್ಲರೂ ಮೈದಾ ಹಿಟ್ಟು ಮತ್ತು ಸೋಡಾ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ನಾನು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ಫ್ಲಫಿ ಆಗಿರೋ ಪೂರಿನ ವಿತೌಟ್ ಆಯಿಲ್, ಇವತ್ತು ನೀವು ಮುಟ್ಟಿದ್ರು ಕೂಡ ಅದು ಆಯಿಲಿ ಫೀಲ್ ಆಗೋದಿಲ್ಲ. ಆ ಥರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಒಂದು 2 ಬಟ್ಲು ದೊಡ್ಡ ಬಟ್ಲಷ್ಟಿದೆ ಗೋಧಿ ಹಿಟ್ಟು. ಸೊ ಇಷ್ಟು ಗೋಧಿ ಹಿಟ್ಟಿಗೆ ಒಂದು 4 ಚಮಚದಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. ಸ್ಪೂನ್ ಬಂದ್ಬಿಟ್ಟು ಟೇಬಲ್ ಸ್ಪೂನ್ ಇದೆ. ನೆಕ್ಸ್ಟು ಸಾಲ್ಟು ಪಿಂಕ್ ಕಲರ್ ಏನಕ್ಕಿದೆ ಅಂತ ಹೇಳ್ಬೇಡಿ, ನೋಡಬೇಡಿ, ಇದು ಪಿಂಕ್ ಸಾಲ್ಟ್ ಆಗಿರೋದ್ರಿಂದ ಪಿಂಕ್ ಕಲರ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಜ್ವಾನ ಬಂದ್ಬಿಟ್ಟು ನಿಮಗೆ ಏನಾದರೂ ಡೈಜೆಷನ್ ಸಮಸ್ಯೆಗಳಿದ್ರೆ ಅದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಿಮಗೆ ಪೂರಿಗೆ ಅಜ್ವಾನ ಹಾಕೋದ್ರಿಂದ. ಇದನ್ನ ಬೆಂಗಳೂರಲ್ಲಿ ಬಂದ್ಬಿಟ್ಟು ಓಂಕಾಳ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಲಾಸ್ಟಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಸಕ್ಕರೆ, ಬಿಕಾಸ್ ಆಫ್ ಕ್ರಿಸ್ಪಿನೆಸ್, ಅದಕ್ಕೋಸ್ಕರ ಮಾತ್ರ. ಸೊ ಇಲ್ಲಿ ಬಂದು ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಗೋಧಿ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಸಕ್ಕರೆ, ಅಜ್ವಾನ. ಸೊ ಇಷ್ಟನ್ನ ಹಾಕೊಂಡ್ಬಿಟ್ಟು ಇದನ್ನ ತೆಳ್ಳಗೆ ಕಲಿಸ್ಕೋಬೇಡಿ. ಟೆಕ್ಸ್ಚರ್ ಬಂದ್ಬಿಟ್ಟು ತುಂಬ ಥಿಕ್ಕಾಗಿರ್ಬೇಕು. ಎಷ್ಟು ಥಿಕ್ಕಾಗಿರುತ್ತೋ ಅಷ್ಟು ಎಣ್ಣೆ ಹೀರ್ಕೊಳ್ಳೋದಿಲ್ಲ ಪೂರಿ. ನೀವು ಎಷ್ಟು ತೆಳ್ಳಗೆ ಹಿಟ್ಟು ಕಲಿಸ್ತೀರೋ ಅಷ್ಟು ಹೀರ್ಕೊಳ್ಳುತ್ತೆ ಎಣ್ಣೆನ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಥಿಕ್ಕಾಗಿ ಕಲಿಸಿ. ಸೊ ಇವಾಗ ಜಸ್ಟ್ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಥಿಕ್ಕಾಗಿ ಕಲಸಿ. ಆ್ಯಂಡ್ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಯಾವಾಗ ತುಂಬ ಅಂಟುತ್ತೆ, ಥಿಕ್ನೆಸ್ಸು ಇದೆ ಅಂತ ಅನಿಸುತ್ತೋ ಅವಾಗ ಚೂರು ಕೈಗೆ ಎಣ್ಣೆ ಸವರ್ಕೊಂಡು ಎಣ್ಣೆಯಲ್ಲಿ ನಾದುವಾಗ ಹಾಕ್ಕೊಳ್ಳಿ. ಕಲಿಸುವಾಗ ಎಣ್ಣೆ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಈ ಹದಕ್ಕೆ ಬರೋವರೆಗೂ ನಾವು ಎಣ್ಣೆ ಏನೂ ಹಾಕದೆ ಜಸ್ಟ್ ನೀರಲ್ಲೇ ಕಲಸಿರೋದು ಈ ಥರ ಬರಬೇಕು. ಇನ್ನು ನೀರು ಹಾಕಿದರೆ ಪೂರಿ ನೀರು ಹೀರ್ಕೊಳ್ಳುತ್ತೆ, ಸಾರಿ ಎಣ್ಣೆ ಹೀರ್ಕೊಳ್ಳುತ್ತೆ. ಇಷ್ಟು ಬಂದಾದ ನಂತರ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈ ಲೆವೆಲ್ಗೆ ಕಲಿಸ್ಕೊಂಡ ನಂತರ ಒಂದು ಪಾತ್ರೆನ ಮುಚ್ಚಿ, ಗಾಳಿ ಆಡುತ್ತೆ ಅಂತ ಡೌಟ್ ಇದ್ರೆ ಒಂದು ದೊಡ್ಡ ಗುಂಡ್ಕನ್ನ ಇಡಿ. ಸೊ ನಾನಿಲ್ಲಿ ಬಂದ್ಬಿಟ್ಟು ಕುಟ್ಟಣಿನ ಇಡ್ತಾ ಇದ್ದೀನಿ, ಗಾಳಿ ಆಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ. ಜೊತೆಯಲ್ಲಿ ಸಾಂಬಾರ್ಗೋಸ್ಕರ ನಮ್ಮನೇಲಿ ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ. ಸೊ ಕಲಸಿರೋ ಹಿಟ್ಟನ್ನ ಎಲ್ಲ ಒಂದೊಂದಾಗಿನೇ ಬಿಲ್ಲೆ ಮಾಡಿ ಇಟ್ಕೊಂಡಿರೋದು. ತುಂಬ ಚಿಕ್ಕದಾಗಿ ಮಾಡೋಕ್ಕೆ ಹೋಗ್ಬಿಡಿ ಬಿಲ್ಲೆ. ಒಂದು ಚಪಾತಿ ಮಾಡ್ತೀವಲ್ವ ಅದರಲ್ಲಿ ಅರ್ಧ ಹಿಟ್ಟು ತಗೊಳ್ಳಿ. ಇಲ್ಲಿ ಎಣ್ಣೆನ ಕೈಯೆಲ್ಲ ಹಾಗೆ ಅಷ್ಟೇ ಹಾಗೆ ಉಜ್ಕೊಳ್ಳೋದು. ಇದಕ್ಕೆ ಯಾವುದೇ ರೀತಿಯಾಗಿ ಒಣ ಹಿಟ್ಟನ್ನ ಬಳಸ್ಕೊಬೇಡಿ. ಕೂಸು ಮೇಲೆ ಕೂಸು ಸೊ ತುಂಬ ತೆಳ್ಳಗೆ ಹರ್ಕೋಬೇಡಿ, ಆದಷ್ಟು ಸ್ವಲ್ಪ ದಪ್ಪ ಇರಲಿ. ಅಲ್ಲೇ ಕುತ್ಕೋ, ಎಲ್ಲಿಗೆ ಬರ್ತಾ ಇದೀಯಾ? ಅವನಿಗೊಂದು ಉದ್ದಚ್ಕೊಳಮ್ಮ ಬರ್ತುಡೆ. ಎಣ್ಣೆಯಲ್ಲಿ ಬೇಡ. ಹಾಂ, ಸೊ ಇಷ್ಟು ಥಿಕ್ನೆಸ್ ಇರಲಿ, ತುಂಬ ತೆಳು ಬೇಡ. ಹಾಂ, ಸೊ ಪೂರಿನ ಆ ಕಡೆಯಿಂದಾದ್ರೂ ಬಿಡಿ. ನೀನ್ ನಡಿ, ನೀನ್ ಅದಕ್ಕೆ ಬಿಡ್ಕೊಳಲ್ಲ ನಿನ್ನ ಒಳಗೆ. ಸೊ ಒಂದ್ಸಲ ಇಟ್ಟ ಮೇಲೆ ಎಣ್ಣೆ ಹಾಕಿದ್ಮೇಲೆ ಪೂರಿನ ಇಲ್ಲಿ ಮೇಲೆ ಮಾತ್ರ ಎಣ್ಣೆ ಹಾಕಿ ಆ್ಯಂಡ್ ಪದೇ ಪದೇ ಮೇಲೆ ಕೆಳಗೆ ತಿರುಗಿಸ್ಬೇಡಿ. ಒಂದು ಆ್ಯಂಗಲಲ್ಲಿ ಇರಲಿ. ಒಂದ್ಸಲ ನಿಮಗೆ ಕೆಳಗಡೆ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಟರ್ನ್ ಮಾಡಿ ಆ್ಯಂಡ್ ಅಗೇನ್ ಮೇಲೆ ಎಣ್ಣೆ ಹಾಕ್ಬಿಡಿ. ಅದು ಮತ್ತೆ ಎಣ್ಣೆ ಹಾಕಿದ್ರೆ ಅದು ಎಣ್ಣೆ ಆಯಿಲಿ ಹಾಗೆ ಕುತ್ಕೊಂಡ್ಬಿಡುತ್ತೆ.
ಸೊ ಇಲ್ಲಿ ಕೆಳಗಡೆ ಬೇಯೋ ತನಕ ವೆಯ್ಟ್ ಮಾಡಿಬಿಟ್ಟು ಜಸ್ಟ್ ಹಾಗೆ ಪೂರಿನ ಎತ್ಬಿಡಿ. ಸೊ ಬೆಂದಿದೆ ಕೆಳಗಡೆ. ಸೊ ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಪೂರಿ ಎಲ್ಲ ಪೂರಿಗಳು ಉಬ್ತವೆ, ಚೆನ್ನಾಗಿರುತ್ತೆ. ಆ್ಯಂಡ್ ಆಯಿಲ್ ಕೂಡ ಇರೋದಿಲ್ಲ, ಆಯಿಲಿ ಅನಿಸೋದಿಲ್ಲ ನಿಮಗೆ. ಹಾಕ್ತೀನಿ ಕಲ್ಲ. ಹಾಕ್ಬಿಡ ಮುಂದೆ ಆಗುತ್ತೆ. ಕೈ ಹಾಕ್ಬಿಡ. ಸೊ ಈ ಕಲರ್ ಎಲ್ಲ ಬಂದಿರೋದೆಲ್ಲ ಬಂದ್ಬಿಟ್ಟು ನಾವು ಹಾಕೊಂಡಿರೋ ಶುಗರಿಂದ ಬಂದಿರುತ್ತೆ. ಸೊ ಹಾಕಲ್ಲ ಹಾಕ್ತೀನಿ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ. ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು. ಎಲ್ಲಿ ಹೋದರು ಎಲ್ಲಿ ಬಂದ